ಸಿರಿಯಾದಲ್ಲಿ, ಇಸ್ರೇಲ್ನಲ್ಲಿ, ಅಫ್ಘಾನಿಸ್ತಾನದಲ್ಲಿ, ಇರಾನ್ನಲ್ಲಿ, ಇರಾಕ್ನಲ್ಲಿ, ರಷ್ಯಾದಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದಾರಲ್ಲ. ಯಾಕೆ ಕಾರಣ ಇದಕ್ಕೆ? ಯಾಕೆ ಅಮಾಯಕರನ್ನು ಗುರಿಯಾಗಿ ಕೊಡ್ತಾ ಇದ್ದಾರೆ? ನೀನು ಕೊಂದ್ರೆ ನಿನಗೆ ಸ್ವರ್ಗದಲ್ಲಿ ಜಾಗ ಕೊಡ್ತೀನಿ ಅಂತ ಹೇಳುವಂತ ಜನ ಸಿಗುತ್ತೆ ಅನ್ನುವಂತ ಅವರ ಮತೀಯ ಲೋಪ ಕಾರಣ ಅಲ್ವಾ? ನೀನ್ ಸತ್ರೆ 72 ಜನ ಕನ್ಯೆಯರು ಸಿಗ್ತಾರೆ ಅನ್ನುವಂತ ಆ ಹಿನ್ನೆಲೆ ಏನ್ ಹೇಳ್ತೀನಿ? ಇದನ್ನ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಭಾರತೀಯತೆ ಉಳಿಯಲ್ಲ. ಭಾರತೀಯತೆ ಅಂತ ಹೇಳಿದ್ರೆ ಸರ್ವಧರ್ಮ ಸಮಭಾವ. ಭಾರತೀಯತೆ ಅಂದ್ರೆ ವಿವಿಧತೆಯಲ್ಲಿ ಏಕತೆ. ನಮ್ಮ ಸಂವಿಧಾನವೂ ಉಳಿಯಲ್ಲ. ನಾವು ಅಂಬೇಡ್ಕರ್ ಜಯಂತಿ ಮಾಡಕ್ಕಾಗಲ್ಲ, ಬಸವ ಜಯಂತಿ ಮಾಡಕ್ಕಾಗಲ್ಲ, ಕನಕದಾಸ್ ಜಯಂತಿ ಮಾಡಕ್ಕಾಗಲ್ಲ, ಕುವೆಂಪು ಉತ್ಸವ ಮಾಡಕ್ಕಾಗಲ್ಲ, ಕೆಂಪೇಗೌಡ ಜಯಂತಿ ನಡೆಸಕ್ಕಾಗಲ್ಲ. ಯಾಕೆಂದ್ರೆ ಇವೆಲ್ಲವೂ ಕೂಡ ಅವ್ರ ದೃಷ್ಟಿಯಲ್ಲಿ ಹರಾಮ್. ಅವ್ರ ದೃಷ್ಟಿಯಲ್ಲಿ ಹರಾಮ್ ಇದೀವಿ, ಯಾವ್ದು ಮಾಡಕ್ ಅವಕಾಶ ಇಲ್ಲ. ಇದೆಲ್ಲ ಹರಾಮ್. ನಾವು ಜಗಳ ಆಡ್ತಾ ಇದ್ದೀವಿ ಜಾತಿ ಹೆಸರಿನಲ್ಲಿ, ನಾವು ಜಗಳ ಆಡ್ತಾ ಇದ್ದೀವಿ ಭಾಷೆ ಹೆಸರಿನಲ್ಲಿ. ಈಗ ಒಂದಾಗದೆ ಇದ್ರೆ ಉಳಿಗಾಲ ಇಲ್ಲ ಅನ್ನುವಂತ ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಒಂದಾಗಿ ಇಡೀ ದೇಶ ಎದುರಿಸ್ತಾ ಇದ್ರೆ ಭಯೋತ್ಪಾದಕರಿಗೆ ಭಾರತವೇ ಬಲಿಯಾಗಬೇಕಾದಂತ ದುಸ್ಥಿತಿ ಬರುತ್ತೆ. 27 ಜನ ಹತ್ಯೆಗಳಿಗಾದವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತ ಹೇಳಿದ್ರೆ ಆ ಭಯೋತ್ಪಾದಕರನ್ನ ಅವರು ನಂಬುವ ಹೂರಾಕ್ಕೆ ಕಳಿಸ್ತೇ ಇದ್ರೆ, ಹೂರಾ ಯಾತ್ರೆಗೆ ಕಳಿಸ್ತೇ ಇದ್ರೆ ನೆಮ್ಮದಿ ಸಿಗಕ್ಕೆ ಸಾಧ್ಯ ಇಲ್ಲ. ಶ್ರದ್ಧಾಂಜಲಿ ಪರಿಪೂರ್ಣ ಆಗಲಿಲ್ಲ. ಪ್ರಧಾನಮಂತ್ರಿಗಳು, ಗೃಹ ಸಚಿವರು ನಿಮ್ಮ ಹತ್ರ ದೇಶದ ಜನ ಅಪೇಕ್ಷೆ ಪಡೋದು, ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿರೋದು ನೈ ಬೋಲೆಂಗೆ ನೈ ಚೋಡೆಂಗೆ ಅನ್ನುವ ನಿಮ್ಮ ಮಾತಿನ ಮೇಲೆ ನೀವು ಮರೆಯೋದಿಲ್ಲ ಅನ್ನುವಂತ ವಿಶ್ವಾಸದಿಂದ, ಅವ್ರನ್ನ ಬಿಡೋದಿಲ್ಲ ಅನ್ನುವಂತ ನಂಬಿಕೆಯಿಂದ ಹುಡುಕಿ ಅವ್ರನ್ನ ಹೂರಾ ಯಾತ್ರೆಗೆ ಕಳಿಸ್ತೀರಿ ಅನ್ನುವಂತ ವಿಶ್ವಾಸದಿಂದ ಹಾಗೆ ಕಳಿಸಿದಾಗ ಮಾತ್ರ ಇವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಆ ಮಂತ್ರದ ಕಷ್ಟ ಎಷ್ಟಿರ್ಬೋದು? ಮಗ 97% ಮಗನಿಗೋಸ್ಕರ ಹೋಗಿದ್ದಾರೆ, ಮಗನ್ ಕರ್ಕೊಂಡು ಹೋಗಿದ್ರೆ ಅವ್ನು ಏನ್ ಸಂಭ್ರಮ ಪಡ್ತಾನಿಂದ, ಹೆಂಗ್ ಸಂಭ್ರಮ ಪಡ್ತಾನೆ ಹೇಳಿ? ನಾನು 97% ಬಂದಿದ್ದು ನಮ್ಮಪ್ಪ ಕಾಶ್ಮೀರ ಕರ್ಕೊಂಡು ಹೋದ, ನಮ್ಮ ಅಪ್ಪನೇ ಕಳ್ಕೊಳ್ಬೇಕಾಯ್ತು ಅಂತಂದ್ರೆ ಹೇಗೆ ನೆಮ್ಮದಿ ಬರಕ್ಕೆ ಸಾಧ್ಯ? ಈಗ ಒಬ್ಬೊಬ್ಬರ ಕಥೆ ಇರ್ತದೆ. ಮದುವೆ 15 ದಿನ ಆಗಿಲ್ಲ, ವೈದ್ಯಕೀಯ ಪ್ರಾಪ್ತಿಯಾಗಿದೆ, ಭಯೋತ್ಪಾದಕರ ಕಾರಣದಿಂದ. ಹೇಗೆ ಸಹಿಸಕ್ಕೆ ಸಾಧ್ಯ ಇದಿಲ್ಲ? ಹೇಗೆ ಸಹಿಸಕ್ಕೆ ಸಾಧ್ಯ ಹೇಳಿ? ಎಷ್ಟು ದಿನ ಇನ್ನು ಸಮಾಧಾನವಾಗಿರ್ಬೇಕು? ಯಾಕೆ ಸಮಾಧಾನವಾಗಿರ್ಬೇಕು? ಇನ್ನೆಷ್ಟು ಬರೀಬೇಕು ಭಯೋತ್ಪಾದಕರಿಗೆ? ಕಡೆದಾಗಿ ಒಂದು ಮಾತು, ಎಲ್ಲೋ ದೂರದಲ್ಲಿ ಕಾಶ್ಮೀರದಲ್ಲಿ ಆಗಿರೋದು ಅಂತ ಮೈ ಮರೆತ್ರೆ ನಮ್ಮ ಮನೆ ಬಾಗಿಲಿಗೆ ಬರೋಕೆ ಬಹಳ ಕಾಲ ಇಲ್ಲ. ಅವ್ರು ಬಂದದ್ದರಿಂದ ಅವ್ರು ಸ್ಪಷ್ಟವಾದ ಅಜೆಂಡಾ ಇಟ್ಕೊಂಡು ಹೊರಟಿದ್ದಾರೆ. ಅಜೆಂಡಾವನ್ನು ಈಡೇರಿಸದೇ ಬಂದಿದ್ದಾರೆ. ಅಜೆಂಡಾದ ಪರಿಣಾಮನೇ ಗಾಂಧಾರ ಅಫ್ಘಾನಿಸ್ತಾನ ಆಯ್ತು, ಅಜೆಂಡಾದ ಪರಿಣಾಮನೇ ಸಿಂಧು ಪಾಕಿಸ್ತಾನ ಆಯ್ತು, ಅಜೆಂಡಾದ ಪರಿಣಾಮನೇ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಓಡಿಸ್ತಾ ಇದ್ದಾರೆ. ಅಜೆಂಡಾದ ಪರಿಣಾಮನೇ ಕಾಶ್ಮೀರದಲ್ಲಿ ಭಯೋತ್ಪಾದನೆ, ಅಜೆಂಡಾದ ಪರಿಣಾಮನೇ ಪಶ್ಚಿಮ ಬಂಗಾಳದಲ್ಲಿ ದೌರ್ಜನ್ಯ, ಅಜೆಂಡಾದ ಪರಿಣಾಮನೇ
ಸಂವಿಧಾನ ಒಪ್ಪದೇ ಇರುವಂತ ಮಾನಸಿಕತೆ, ಅಜೆಂಡಾ ಪರಿಣಾಮನೆ ಭಯೋತ್ಪಾದನೆ, ಪ್ರಜಾಪ್ರಭುತ್ವವನ್ನು ಒಪ್ಪದೇ ಇರುವಂತ ಮಾನಸಿಕತೆ, ಅಜೆಂಡಾ ಪರಿಣಾಮನೆ ಅನೇಕ ಹೆಸರುಗಳ ಜಿಹಾದ್ಗಳು. ಇದನ್ನ ಅರ್ಥ ಮಾಡ್ಕೊಳ್ಳದೆ ಇದ್ರೆ, ನಾವು ಸ್ವಾರ್ಥದಲ್ಲಿ ಮುಳುಗಿದ್ರೆ ಭವಿಷ್ಯದಲ್ಲಿ ನಮ್ಮ ಒಂದಿನ ಮಂಜುನಾಥ ಕುಟುಂಬದ ರೀತಿಯಲ್ಲಿ ಪರಿತಪಿಸಬೇಕಾದ ಸ್ಥಿತಿ ಬರುತ್ತೆ. ಪರಿತಪಿಸೋದಕ್ಕೆ, ಶ್ರದ್ಧಾಂಜಲಿ ಸಲ್ಲಿಸೋದಕ್ಕೆ ಯಾರು ಇರೋದಿಲ್ಲ. ನಮ್ದು ಒಂದಿನ ಭರತ್ಭೂಷಣ್ ಪರಿಸ್ಥಿತಿ ಬರುತ್ತೆ, ನಮ್ದು ಒಂದಿನ ಮಧುಸೂದನ್ ಪರಿಸ್ಥಿತಿ ಬರುತ್ತೆ. ಆಗ ಆಗಬಾರದು ಅಂತಿದ್ರೆ ಒಟ್ಟಾಗಿ ಒಂದಾಗಿ ಈ ಭಯೋತ್ಪಾದಕರ ವಿರುದ್ಧ ನಿಲ್ಬೇಕಾದ ಅವಶ್ಯಕತೆ ಇದೆ. ನಾನು ಕೇಳ್ತೀನಿ, ಕೆಲವರಿಗೆ ಭಯೋತ್ಪಾದನೆ ಜಾತಿ ಇಲ್ಲ ಅಂತ ಹೇಳಿ. ಇದೇ ಭಯೋತ್ಪಾದಕರಿಗೆ ಜಾತಿ, ಭಯೋತ್ಪಾದಕರಿಗೆ ಪ್ರಚೋದನೆಯೂ ಇದೆ. ಆ ಪ್ರಚೋದನೆ ಮತ್ತು ಜಾತಿ ಅದನ್ನ ಅರ್ಥ ಮಾಡಿಕೊಂಡು ನಾವು ಅವ್ರನ್ನ ಎದುರಿಸೋಕೆ ಬೇಕಾದಂತ ಸಮಾಜವನ್ನು ಸನ್ನದ್ಧಗೊಳಿಸುವಂತ ಕೆಲಸವನ್ನ ಮಾಡಬೇಕಾದ ಅವಶ್ಯಕತೆ ಇದೆ. ನಮ್ದೊಂದು ರಾಷ್ಟ್ರೀಯ ಕರ್ತವ್ಯ, ಅದನ್ನ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ, ಅವ್ರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂತ ಶಕ್ತಿಯನ್ನ ದಯಪಾಲಿಸಿ. ಪ್ರಧಾನಮಂತ್ರಿಗಳೇ, ಜನ ನಿಮ್ಮಲ್ಲಿ ವಿಶ್ವಾಸ ಇಟ್ಟಿರುವುದನ್ನ ನೀವು ಈಡೇರಿಸ್ತೀರ ನಂಬಿಕೆಯಿಂದ ನೀವು ತಕ್ಷಣ ತಮ್ಮ ಅಧಿಕೃತ ಪ್ರವಾಸವನ್ನ ಬಿಟ್ಟು ಸ್ಪಂದಿಸಿದ್ರಿ. ಗೃಹ ಸಚಿವರಲ್ಲಿ ಹೋದ್ರಿ, ಸಂವೇದನೆ ತೋರಿಸಿದ್ರಿ. ಆದ್ರೆ ಬೇರೆ ಸಹಿತ ಈ ಭಯೋತ್ಪಾದಕರ ಜಾಲವನ್ನು ಕಿತ್ತಾಕುವಂತ ಕರ್ತವ್ಯದ ಹೊಣೆಗಾರಿಕೆ ಇಡೀ ದೇಶ ನಿಮ್ಮ ಮೇಲೆ ವಹಿಸಿದೆ. ನೀವು ಅದನ್ನು ಮಾಡ್ತೀನಿ ಅನ್ನೋ ವಿಶ್ವಾಸದಿಂದ ಆ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ. ನಿಧನರಾದವರ ಆತ್ಮಕ್ಕೆ ಸದ್ಗತಿ ಹೋಗಲಿ ಅಂತ ಪ್ರಾರ್ಥಿಸಿ ದುಃಖದಿಂದ ಮಾತಿಗೆ ವಿರಾಮ ಇರ್ತೇನೆ.